ನಮಸ್ಕಾರ ಎಲ್ಲರಿಗೂ AVK ಡೈರೀಸ್ಗೆ ಸ್ವಾಗತ. ನಾನು ನಿಮ್ಮ ಅಂಕಿತಾ. ಸೊ ಈ ದಿನ ನಾನು ಹಲಸಿನ ಹಣ್ಣಿನ ದೋಸೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಬಂದ್ಬಿಟ್ಟು ದೋಸೆ ಅಥವಾ ರೇಷನ್ ಅಕ್ಕಿ 1.5 ಕಪ್ಪು, ಹಾಗೆ ಕ್ಲೀನ್ ಮಾಡಿ ಪೂರ್ತಿ ಬೀಜಗಳನ್ನೆಲ್ಲ ತೆಗೆದಿರುವಂಥ ಹಲಸಿನ ಹಣ್ಣಿನ ತೊಳೆ ಅದು 1 ಕಪ್ಪು, ಹಾಗೆ ತೆಂಗಿನ ತುರಿ ಒಂದು ಅರ್ಧ ಕಪ್ಪು. ಇಲ್ಲಿ ನಾನು ಬೆಲ್ಲವನ್ನು ಆ್ಯಡ್ ಮಾಡ್ಕೊಂಡಿಲ್ಲ, ಹಣ್ಣು ತುಂಬ ಸಿಹಿಯಾಗಿರೋದ್ರಿಂದ ಬೇಕಾದವರು 1-2 ಚಮಚ ಬೆಲ್ಲವನ್ನು ಹಾಕೊಬಹುದು. ಹಾಗೆ ನಾನು ಕಾಳುಮೆಣಸು ಒಂದು 4ರಿಂದ 5 ಕಾಳುಮೆಣಸು, ಸ್ವಲ್ಪ 1-2 ಚಿಟಿಕೆ ಉಪ್ಪು, ಮತ್ತು ನಮಗೆ ದೋಸೆ ಮಾಡ್ಕೊಳ್ಳೋಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕೊಬಹುದು. ಸೊ ಇಷ್ಟು ಸಾಕು ಸಾಮಗ್ರಿಗಳಿದ್ದರೆ. ನೆಕ್ಸ್ಟ್ ಇದನ್ನು ನಾನು ಹಲಸಿನ ಹಣ್ಣನ್ನು ಈ ರೀತಿ ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಜಾರಲ್ಲಿ ನಾನು ಕಾಯಿ ತುರಿ ಮತ್ತು ಅಕ್ಕಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಪೇಸ್ಟ್ ಮಾಡಿಟ್ಕೊಂಡು ಈ ಎಲ್ಲ ಮಿಶ್ರಣವನ್ನು ನಾವು ನೀಟಾಗಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಅದಾದಮೇಲೆ ನಾವು ಇದನ್ನು ಇಮ್ಮಿಡಿಯೇಟಾಗಿ ದೋಸೆ ಹಾಕ್ಕೊಳ್ಳಬಹುದು, ಅಥವಾ ನಾವು ಅದನ್ನು 1-2 ಗಂಟೆ ಹಾಗೆ ನೆನೆಸಿಟ್ಬಿಟ್ಟು ಚೆನ್ನಾಗಿ ಅದು ಕಲಿತ್ಕೊಳ್ಳುತ್ತೆ. ಆಮೇಲೆ ಬೇಕಿದ್ರೆ ದೋಸೆ ಹಾಕ್ಕೊಳ್ಬಹುದು. ಅದು ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಹಲಸಿನ ದೋಸೆಗೆ ನಾವು ಕಾಯಿ ಚಟ್ನಿ ಅಥವಾ ನಾನು ಮನೆಯಲ್ಲಿ ಕಡಲೆಕಾಳು ಸಾರು ಜೊತೆ ನಾವು ಮಾಡಿದ್ವಿ. ಅಥವಾ ನಿಮಗೆ ಇಷ್ಟ ಇಲ್ಲ ಅಂದರೆ ಹಾಗೆ ಸಿಹಿಯಾಗಿರೋದನ್ನು ಹಾಗೆ ತಿನ್ನಬಹುದು. ಸ್ವಲ್ಪ ಜೇನುತುಪ್ಪ ಅದ್ರ ಮೇಲೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಥರನಾದರೂ ಮಾಡ್ಕೊಳ್ಬಹುದು, ಅಥವಾ ನೀವು ಬ್ರೇಕ್ಫಾಸ್ಟ್ಗಾದರೂ ಮಾಡಬಹುದು. ಈ ರೆಸಿಪಿನ ತಪ್ಪದೆ ಹಲಸಿನ ಹಣ್ಣಿನ ಸೀಸನಲ್ಲಿ ಟ್ರೈ ಮಾಡಿ. ಹಾಗೆ ನಿಮಗೆ ಹಲಸಿನ ಹಣ್ಣಿನ ದೋಸೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪೀಸ್ಗೋಸ್ಕರ AVK ಡೈರೀಸ್ನ ತಪ್ಪದೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ದೋಸೆ ಹಾಕಿದ ತಕ್ಷಣ ಅಂಚಿನ ಮೇಲೆ ಒಳ್ಳೆ ಘಮ ಬರ್ತಿದೆ, ಹಲಸಿನ ಘಮ, ಏನೋ ಒಂದು ಸ್ವೀಟ್ ಮಾಡ್ತಿರುವಂತಹ ಒಳ್ಳೆ ಘಮ ಬರ್ತಾಯಿತ್ತು. ಆ್ಯಂಡ್ ಹಲಸಿನ ಹಣ್ಣಿನಲ್ಲಿ ಒಳ್ಳೆ ನಾರಿನ ಅಂಶ, ಫೈಬರ್ ರಿಚ್ಚಾಗಿ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೂ ಕೂಡ ಇದು ತುಂಬ ಒಳ್ಳೆಯದು. ಆ್ಯಂಡ್ ಹಲಸಿನ ಹಣ್ಣಲ್ಲಿ ವಿಟಮಿನ್ C, A ಮತ್ತು ಪೊಟ್ಯಾಷಿಯಮ್ಗಳಂತಹ ಪೋಷಕಾಂಶಗಳು ಕೂಡ ತುಂಬ ಹೇರಳವಾಗಿರುತ್ತೆ. ಆ್ಯಂಡ್ ಇದು ಮಕ್ಕಳಿಗೆ ಕೊಡೋದು ತುಂಬ ಒಳ್ಳೆಯದು ಕೂಡ. ಆ್ಯಂಡ್ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಒಳ್ಳೆ ಕಾಯಿ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು. ಇದು ಒಂದು ಮಲೆನಾಡಿನ ಸ್ಪೆಷಲ್ ರೆಸಿಪಿ. ಸೊ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.